ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಒಂದು ಕಡೆ ಧರ್ಮಸ್ಥಳದಲ್ಲಿ ಅನಾಥ ಶವಗಳಾಗಿ ಅಸ್ಥಿ ಪಂಜರಗಳಾಗಿ ಕಣ್ಣೀರುಗಳನ್ನು ಸುರಿಸ್ತಿರಬೇಕಾದ್ರೆ ನಮಗೆ ನ್ಯಾಯ ಕೊಡಿಸಿರುತ್ತಂದ, ಇನ್ನೊಂದು ಕಡೆ ಅದೇ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನ ಗಡಿಪಾರು ಅಂತಕ್ಕಂಥ ಆದೇಶ ಆಗಿರ್ಬೋದು. ಆ ಗಡಿಪಾರಿನ ಆದೇಶ ಇರಬೇಕಾದರೂ ಕೂಡ ಸೌಜನ್ಯ ಪರ ಹೋರಾಟಗಾರರು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಕಾನೂನಿನ ಪ್ರಕಾರ ಉಗ್ರ ಹೋರಾಟವನ್ನ ಮಾಡ್ತಾರ. ಅಲ್ಲಿ ಪ್ರತಿಯೊಬ್ಬರ ಲುಂಗಿಯನ್ನ ಬಿಚ್ಚಿ ಯಾವ ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಯಾವ ಈ ಪಬ್ಲಿಕ್ ಟಿವಿ ರಂಗನ್ನ, ಆಮೇಲೆ SRN ಸುವರ್ಣ ಅಜಿತ್ ಹನುಮವ್ವ, ಆಮೇಲೆ ಸ್ಮಿತಾ ರಂಗನಾಥ್ ಅಂದರೆ ಆರ್ ಕನ್ನಡ, ಈ TV9 ಆಗಿರ್ಬೋದು, ಆಮೇಲೆ News 18 ಆಗಿರ್ಬೋದು, ಇವೆಲ್ಲ ಏನು ದರಿದ್ರ ಚಾನಲ್ಗಳು ಅದಾವಲ್ಲ, ಈ ಚಾನಲ್ಗಳನ್ನು ಏನು ಮಾಡಿಬಿಟ್ರಪ್ಪ ಅಂದ್ರೆ ಯಾವ ಸೌಜನ್ಯ ಒಂದು ಹೆಣ್ಣು ಮಗಳು ಅತ್ಯಾಚಾರ ಆಗಿ ಬೀಳಬೇಕಾದ್ರೆ ಆ ಹೆಣ್ಣು ಮಗಳಿನ ಪರವಾಗಿ ಮಾತಾಡದೇ ಇರ್ತಕ್ಕಂಥ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇವತ್ತು ದಾರಿಗೆ ಬಂದು ನಿಂತಿದ್ದಾವ ಅಂದ್ರೆ ಇದಕ್ಕಿಂತ ದಸರಾ ಹಬ್ಬ ಬೇರೆ ಮತ್ತೊಂದು ಯಾವುದೂ ಇಲ್ಲ. ನಾನೇನು ಹೇಳಿದ್ನಪ್ಪ ಅಂದ್ರೆ 9 ದಿನಗಳಲ್ಲಿ 9 ರಾಕ್ಷಸರ ಸಂಹಾರ ಆಗ್ತದೆ ನೋಡ್ಕೊತ ಹೋಗ್ರತ್ತ ಅಂದ. ಆದ್ರೆ ಒಂದೇ ದಿನದಾಗ ಇಷ್ಟೊಂದು ರಾಕ್ಷಸರ ಸಂಹಾರ ಆಗ್ತದೆ ಅಂತಕ್ಕಂಥದ್ದು ನನಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಯಾವ ಹೆಣ್ಣು ಮಗಳಿಗೆ ಅತ್ಯಾಚಾರ ಆದಾಗ ಆ ಹೆಣ್ಣು ಮಗಳನ್ನ ಮೂಲೆ ಗುಂಪು ಮಾಡಿ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಈ ದರಿದ್ರ ನಾಲಾಯಕ ಬೇವರ್ಸಿ ಥರ್ಡ್ ಕ್ಲಾಸ್ ಹಡಿಸಿ ಮೀಡಿಯಾಗಳು ಅದೇ ಒಂದು ಹೆಣ್ಣು ಮಗಳಿಂದ ಚಪ್ಪಲಿ ತಗೊಂಡು ಹೊಡಿತೀವತ್ತಂದು ಬಯಸ್ಕೊಳ್ತಾರ. ಇದೇ ಅಜಿತ್ ಹನುಮವ್ವ ನಾಲಾಯಕ ಬದ್ಮಾಸ್ ಬೇವರ್ಸಿ ನನ್ನ ಮಗ, ಇದೇ ಕುಡಕ ರಂಗನ್ನ ಹಡಿಸಿ ನನ್ನ ಮಗ, ಅದೇ ಸ್ಮಿತಾ ರಂಗನಾಥ್ ಸಿಲ್ಕ್ ಸ್ಮಿತಾಗ ಹೆಸರು ಜೋಡಿಸಬಾರ್ದು, ಅವಳಿಗೆ ದರಿದ್ರ, ಅವಳು ಹೆಣ್ಣು ಕುಲಕ್ಕೆ ಕಳಂಕ ಅವಳು. ಇನ್ನು TV9ದವ್ರಂತೂ ಹೇಳಕ್ಕನ ಹೋಗ್ಬಾರ್ದು. ಈ ಕಡೆ ನಾ ಘರ್ಕ ಕೊತ್ತಾನ ಘರ್ಕ ನಾ ಘಾಟ್ಕ ಅಂತಕ್ಕಂಥ ಪರಿಸ್ಥಿತಿ ಅವ್ರದ್ದು. ಇದ್ರ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ನಂದು ಒಂದು ಎಲ್ಲಿ ಇಡ್ಲಿ ನಾನು ಒಂದು ತುತ್ತು ಎಲ್ಲಿ ತಿನ್ಲತ್ತಂದ್ರೆ News 18ದವ್ರನ್ನ ಸೇರ್ಕೊಂಡು ಬಿಟ್ಟಿದ್ದಾರೆ. ಇವ್ರನ್ನೆಲ್ಲರನ್ನು ಕೂಡಿಸಿ ಏನಪ್ಪ ಅಂದ್ರೆ ಹೆಣ್ಮಕ್ಳೆಲ್ಲ ಕುಡ್ಕೊಂಡು ಮೆಟ್ಲೆ ಹೊಡೆಯುವಂಥ ಪರಿಸ್ಥಿತಿಗೆ ಬಂದುಬಿಟ್ರು. ಇವತ್ತಿಗೇನಪ್ಪ ಅಂದ್ರೆ ಇವ್ರ ದರಿದ್ರತನ ಇಡೀ ಕರ್ನಾಟಕದಲ್ಲಿ ಇವ್ರಿಗಿನ್ ತಿನ್ನಾಕ ಅನ್ನಂತೂ ದೂರ ಉಳಿತು, ಹೇಳೂ ಸಿಗೋದಿಲ್ಲ, ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ. ಇಷ್ಟೊಂದು ಖುಷಿ ಆಯ್ತಲ್ಲ, ಯಾಕಂದ್ರೆ ಆರ್ ಕನ್ನಡ ಚಾನಲ್ನ ಒಮ್ಮವ ಟಕಲೆ ಇದ್ದ, ನಾನು ವರ್ಕರ್, ನಾನೊಬ್ಬ ಕೆಲಸದವ, ನನ್ನ ಪ್ರಶ್ನೆ ಕೇಳಾವಲತ್ತ ಬಂದ. ಪ್ರಶ್ನೆ ಕೇಳೋದಲ್ಲ, ಅವನು ಮಾಡಿಬಿಟ್ರು. ಪ್ರಶ್ನೆ ಕೇಳಕ್ಕೆ ಬಂದ ಉಲ್ಟಾ ಸುಲ್ಟಾ ಕಳ್ಸ್ಯಾರ ಅವನಲ್ಲಿಂದ್ರ. ಅವನನ್ನು ಏನು ಮಾಡ್ಯಾರಂದ್ರೆ ನೀವು ಹೋಗು, ಆಮೇಲೆ ಮಟ್ಟನವ್ರಿಗೆ ಈ ರೀತಿ ಪ್ರಶ್ನೆ ಕೇಳತ್ತಂದ ಮೈಕ್ ತಗೊಂಡ ಬಂದನ. ಅದ ಮೈಕ್ ತಗೊಂಡು ಮುಕ್ಕಳಾಗ ಗಮ್ ಅಂತ ತುರುಕಿ ಬಿಟ್ರು ನಾವು. ಆದರೆ ಇವತ್ತೇನಾಗೈತಪ್ಪ ಅಂದ್ರೆ ಅತ್ಯಾಚಾರಿಗಳ ಕುಂಡ್ಯಾಗ ಪಕ್ ತಂದು ತ್ರಾಸಾಗತ್ತೆ ಈಗ ಅತ್ಯಾಚಾರ. ಇದೇ ವೀರೇಂದ್ರ ಹೆಗಡೆ ಎಲ್ಲರೂ ಹೇಳ್ತಿದ್ರಲ್ಲ, ಹೆಗಡೆಯವ್ರ ಹೆಸರು ತಗೊಳ್ಬಾರ್ದು, ಹರ್ಷೇಂದ್ರನ ಹೆಸರು ತಗೊಳ್ಬಾರ್ದು. ಆಮೇಲೆ ಆ ಜೈನರದಾರಲ್ಲ ಅವ್ರ ಯಾರದಾರಲ್ಲ, ನಿಚ್ಚಲ, ಉದಯ, ಆಮೇಲೆ ಯಾವ ಮಗ ಅಲ್ಲ ಬಿಡ, ತೊದಲನ ಮಗದ. ಸೊ ಇವೇನು ಅದಾವಲ್ಲ, ತೊದಲನ್ ಕೂಡ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ, ಅವ ಅತ್ಯಾಚಾರಿ ತೊದಲ. ಇವೇನು ಅದಾವಲ್ಲ ಇವ್ರ ಮುಕ್ಕಳಾಗೆಲ್ಲ ಏನಾಗೈತಪ್ಪ ಅಂದ್ರೆ ಪಕ್ ಲೈಟಿಂಗ್ ಹತ್ತಾಗ ಚಲೋ ಆಗಿಬಿಟ್ಟೈತಿ. ಯಾಕಂದ್ರೆ ನಿನ್ನೆ ನಡೆದಿರ್ತಕ್ಕಂಥ ಒಂದು ಸಮಾವೇಶದಲ್ಲಿ ಸೌಜನ್ಯ ಪರ ಹೋರಾಟ ಆಗಿರಬಹುದು, ಆಮೇಲೆ ಪದ್ಮಲತಾ ಆಗಿರಬಹುದು, ಆಮೇಲೆ ಯಮುನಾ ಮತ್ತು ನಾರಾಯಣ ಆಗಿರಬಹುದು, ಆಮೇಲೆ ಮತ್ತು ಆ ಸೌಜನ್ಯ ಪರ ಹೋರಾಟ ಮಾಡ್ತಕ್ಕಂಥವ್ರದ್ದು ಕೊಲೆಗಳಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಹೆಂಗೆ ಬಿಚ್ಚಿಟ್ರಪ್ಪ ಅಂದ್ರೆ ಈ ವೀರೇಂದ್ರ ಹೆಗಡೆ ಲುಂಗೆಲ್ಲ ಏನಾಗಿತ್ತು ಅಂದ್ರೆ ಹರಿದು ಹೋಗಿಬಿಟ್ಟದ. ಹರ್ಷೇಂದ್ರದಂತೂ ಮುಕ್ಕಳಿ ಹರಿದ 12 ಆಗಿಬಿಟ್ಟದ. ಇನ್ನು ನಾವು ಉಳಿಬೇಕು, ಸಾಯಬೇಕು ಅಂತಕ್ಕಂಥ ಪರಿಸ್ಥಿತಿಗೆ ಇವ್ರು ಬಂದುಬಿಟ್ಟಿದ್ದಾರೆ. ಆದ್ರೆ ಅಷ್ಟೊಂದು ಸಮಾವೇಶ ಅಲ್ಲಿ ನಡೀತಿರ್ಬೇಕಾದ್ರೆ, ಅಲ್ಲೊಂದು ಹೋರಾಟ ನಡೀತಿರ್ಬೇಕಾದ್ರೆ ಈ ದರಿದ್ರ ಮೀಡಿಯಾಗಳು ತಮ್ಮ ಚಾನೆಲ್ನಾಗ ಒಂದ್ರೆ ತೋರಿಸ್ಬೇಕು. ಈ ಸ್ಮಿತಾ ಒಂದಾದ್ರೂ ಒಂದು 5 ನಿಮಿಷ ಆದ್ರೂ ತೋರಿಸ್ಬೋದಿತ್ತಲ್ಲ ಅದನ್ನ. ಈ ಸ್ಮಿತಾ ಯಾರನ್ನ ಕರ್ಕೊಂಡು ಕೂತಿದ್ದಾಳಪ್ಪ ಅಂದ್ರೆ ಗಿಡಿಯಾರ್ ನನ್ನ, ಬಿಕಾಸ್ ಹೀಸ್ ಅ ಸ್ಮಾರ್ಟ್ ಬಾಯ್.
ಸೊ ಸ್ಮಿತಾ ಲೈಕ್ಸ್ ಓನ್ಲಿ ಸ್ಮಾರ್ಟ್ ಬಾಯ್ಸ್. ಸೊ ಗಿಡಿಯಾರನ್ನ ತೊಗೊಂಡು ಕೂತು ಬಿಡಿದಾಳ. ಹೆಂಗೆ ತೊಗೊಂಡು ಕೂತಿದಳಪ್ಪ ಅಂದ್ರೆ ಇನ್ನೇನು ತೊಡಿದಿಂದಾಗ ಬಂದು ನಾನು ತೊಡಿ ಮ್ಯಾಗ ಕೂತು ಬಿಡು ಅನ್ನಂಗೆ ಕರ್ಕೊಂಡು ಬಂದು ಅವನನ್ನು ಮುಂದೆ ಇಟ್ಕೊಂಡು ಹೆಂಗಾಯ್ತು ಏನಾಯ್ತು ಆರಾಮದಿಲ್ಲ, ಚಾ ಆತಿಲ್ಲ, ತಿಂಡಿ ಆತಿಲ್ಲ ಅಂತ ಕೇಳ್ಕತ್ತ ಸ್ಮಿತಾ ರಂಗನಾಥ್ ಕೂತು ಬಿಡಾಳಿ. ಇವರು ದರಿದ್ರತನ ಇಡೀ ಎಕ್ಸ್ಪೋಸ್ ಎಲ್ಲ ಆಯ್ತು ಅಂದ್ರೆ ಇಡೀ ಕರ್ನಾಟಕದ ತುಂಬ ಎಕ್ಸ್ಪೋಸ್ ಆಯ್ತು ಇವತ್ತು. ಇದೇ ಮೀಡಿಯಾಗಳು ಹೇಳ್ತಾ ಇದ್ದು ಲೆಫ್ಟಿನೆಂಟ್ ಅದು ಏನು ಲೆಫ್ಟಿಸ್ಟಾ ರೈಟಿಸ್ಟಾ. ಒಬ್ಬಕ್ಕೆ ಹೆಣ್ಮಗಳು ಹೇಳಿದ್ಲು, ವಿ ಆರ್ ನಾಟ್ ಲೆಫ್ಟಿಸ್ಟ್, ವಿ ಆರ್ ನಾಟ್ ರೈಟಿಸ್ಟ್, ಓಕೆ, ವಿ ಆರ್ ಅಗೇನ್ಸ್ಟ್ ರೇಪಿಸ್ಟ್ ಅಂತ ಹೇಳಿದ್ರು. ಮಟ್ಟನ್ ಅವ್ರು ಹೇಳಿದರು, ಎಷ್ಟೋ ಹೆಣ್ಮಕ್ಳು ಹೇಳಿದರು. ನಾಚಿಕೆ ಬರಬೇಕಲೇ ದರಿದ್ರ, ಮುಲ್ಲಾಗಳ ಕಡೆಯಿಂದ, ಮೌಲ್ವಿಗಳ ಕಡೆಯಿಂದ, ಆಮೇಲೆ ಪಾದ್ರಿಗಳ ಕಡೆಯಿಂದ ದುಡ್ಡು ಬರ್ತದೆ ಅಂತ ಹೇಳಿದ್ರಲ್ಲ. ಲಜ್ಜಿಗೇಡಿ ಸುಳೆ ಮಕ್ಕಳ್ರೆ, ಇದೇ ನಿಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ಯಾರ ಕಡೆ ದುಡ್ಡು ಬಂದದಲ್ಲಿ SIT ಕಡೆ 10-15 ದಿನ ತನಿಖೆ ಮುಗಿಸ್ಕೊಂಡು ಬಂದಿದ್ದಾರೆ. ನಾಚಿಕೆ ಬರಬೇಕಲೇ ದರಿದ್ರ ಸುಳೆ ಮಕ್ಕಳ್ರೆ ನಿಮಗೆ ನ್ಯೂಸ್ ಚಾನಲ್ದವ್ರಿಗೆ. ಆದರೆ ಇವತ್ತೇನಾಗಿದೆಪ್ಪ ಅಂದ್ರೆ ಈ ವೀರೇಂದ್ರ ಹೆಗಡೆ ಏನು ಕಾವಂದತ ಏನು ಕರಿತಿದ್ರಲ್ಲ, ಈ ಕಾಮುಕರಿಗೆ ಸಪೋರ್ಟ್ ಮಾಡ್ತಕ್ಕಂಥವನು ಇದೇ ಹರ್ಷೇಂದ್ರ ಜೈನ್, ಲುಚ್ಚ ಲಪ್ಪಂಗ ಕುಡುಕ್ಸೊಳೆ ಮಗ. ಇದೇ ಉದಯ್ ಜೈನ್, ನಿಚ್ಚಲ್, ಇನ್ನುಳಿದವ್ರು ಇನ್ನೂ ಅದಾರವ್ರು 4 ಸೊಳೆ ಮಕ್ಕಳು. ಇವ್ರು ಏನು ಅದಾರಲ್ಲ, ಇವ್ರದ್ದೆಲ್ಲಾರ್ದು ಮುಕ್ಕುಳ ಗುಂಟ ಬಡ್ದಂಗಾತ. ಯಾವ ಚಿನ್ನೈನನ್ನ ಕೊಂಡ ತಗೊಂಡಿದ್ರಲ್ಲ, ಆ ಚಿನ್ನೈನ ಮುಖ ಬೆಳಕಿಗೆ ಬಂತು. ಹೇಳ್ಯಾನ ಪೊಲೀಸ್ ಅಧಿಕಾರಿಯ ಮುಂದೆ ಅವನ ಹೆಂಡತಿ ಅವನಿಬ್ರು ಕೂಡ ಹೇಳ್ಯಾರ, ದಯವಿಟ್ಟು ನಮ್ಮ ಹೆಸರು ತೊಗೊಳಕ್ಕೆ ಹೋಗಬೇಡ್ರಿ ನೀವು, ಯಾಕಂದ್ರೆ ನಮ್ಗೆ ಜೈಲ್ ಆಗ್ತದ, ನನ್ನ ಗಂಡನಿಗೆ ಎಲ್ಲ ಗೊತ್ತದ, ಅವನೇ ಮಾಡಿದ್ದಿದ್ದೆಲ್ಲ, ಇದ್ರ ಜೊತೆಗೆ ಇನ್ನೂ ಸುಮಾರು ಜನ ಅದಾರ, 15-20 ಜನ ಅದಾರ, ದಯವಿಟ್ಟು ನನ್ನ ಇದ್ರ ಗಂಡ ಹೆಸರು ತೊಗೊಳಕ್ಕೆ ಹೋಗಬೇಡ್ರಿ ಅಂತಂದ ಅಧಿಕಾರಿ ಮುಂದೆ ಹೇಳಿರ್ತಕ್ಕಂಥದ್ದು ರಿಕಾರ್ಡೆಡ್ ಅದಲ್ಲೇ. ಹನಿಮ್ಯಾ, ಪಬ್ಲಿಕ್ TV ಹನಿಮ್ಯಾ, ರಂಗಿಯ, ಆ ಸ್ಮಿತಾ, TV9, News 18 ಅದಂತ ಇನ್ನೂ ನಿಮ್ದು ಕೊಬ್ಬರಿ ಎಣ್ಣೆ ಹಚ್ಚಿ ಇನ್ನೂ ಅದ, ನೆನಪಿಟ್ಕೊಳ್ರಿ ಇದನ್ನು. ಆದರೆ ಇವತ್ತು ಕಾಲ ಹೆಂಗೆ ಬಂದಂದ್ರೆ, ಯಾವ ಅತ್ಯಾಚಾರಿಗಳು ಸೌಜನ್ಯನ ರೇಪ್ ಮಾಡೋದಲ್ದ, ಅವಳ ಯೋನಿ ಒಳಗಡೆ 5-6 ಇಂಚ್ ಮಣ್ಣು ತುಂಬೋದಲ್ದ, ಅವಳಿಗೆ ಅನ್ಯಾಯವನ್ನು ಮಾಡಿ ಅವಳ ತಾಯಿ ಕುಸುಮಾವತಿಗೆ ಕೆಟ್ಟ ಹೆಸರನ್ನು ಇಟ್ಟು, ಮಟ್ಟಣ್ಣನವರಿಗೆ ಲೆಫ್ಟಿಸ್ಟು ರೈಟಿಸ್ಟು ಅನ್ಕೋತ ಅವ್ರಿಗೆ ಕೆಟ್ಟ ಹೆಸರು ಇಟ್ಟು, ಯಾವ ಹೋರಾಟಗಾರ 40 ವರ್ಷಗಳ ಕಾಲ ಹೋರಾಟವನ್ನು ಮಾಡ್ಕೊತ ಬಂದಿದ್ದಲ್ಲ, ಇದೇ ನಮ್ಮ ಮೈಶೆಟ್ಟಿ ತಿಮ್ರೋಡಿಯವರನ್ನ ಗಡಿಪಾರು ಮಾಡಿದಾರಲ್ಲ 4 ಸೊಳೆ ಮಕ್ಕಳರೆ. ಯಾವ ಒಬ್ಬ ಸಾಮಾನ್ಯ ಯುವಕ ಯೂಟ್ಯೂಬರ್ ಅಭಿಷೇಕ್ ಆಗಿರ್ಬೋದು, ನಮ್ಮ ಕುಡ್ಲಾ ರ್ಯಾಂಪೇಜ್ ಆಗಿರ್ಬೋದು, ಇವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡೋದಕ್ಕೆ ಹಚ್ಚಿದ್ರಲ್ಲ ಮಬ್ಬು ಸುಳೆ ಮಕ್ಕಳ್ರೆ. ಇವತ್ತು ನಿಮ್ಮ ಕೊಂಡಿ ಹರಿದು 12 ಆಗ್ಯದ. ಇವತ್ತೇನಪ್ಪ ಅಂದ್ರೆ ನಿಮ್ಮದು ಕೊಡ ತುಂಬಿ ಬಂದದ, ಮುಕ್ಕುಳಾಗಿ ನಮ್ಮ ಮುಳುವಾದಿ ಹೊರಗೆ ತೆಗೆದು ಬಂದದ ಇವತ್ತು. ಇದನ್ನು ನೆನಪಿಟ್ಕೊಂಡ್ಬಿಡ್ರಿ. ಯಾಕಪ್ಪ ಅಂದ್ರೆ ನಿನ್ನೆ ನಡೆದಿರ್ತಕ್ಕಂಥ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಅಂತಕ್ಕಂಥದ್ದಲ್ಲಿ ಪ್ರತಿಯೊಬ್ಬರ ಮುಖವಾಡವನ್ನು ಕಳಿಸಿ ತೆಗೆದುಹಾಕಿದ್ದಾರೆ. ಆದರೆ ಇದೇ ಮೀಡಿಯಾ, ಇದೇ ದರಿದ್ರ ಮೀಡಿಯಾ, ಅದೇ BJP ಅವ್ರು ಮಾಡಿದ್ರಲ್ಲ, ಏನು ಮಾಡಿದರು, ಧರ್ಮಸ್ಥಳ ಚಲೋ ಅಂತ ಮಾಡಿದ್ರಲ್ಲ, ಅದನ್ನು ತೋರಿಸಿದ್ದ. ಆದರೆ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟವನ್ನು ಇವರು 5 ನಿಮಿಷನೂ ತೋರಿಸ್ಲಿಲ್ಲ ಅಂದ್ರೆ ಏನಾಯಿತು? ಯೂಟ್ಯೂಬ್ ಚಾನೆಲ್ಸ್ಗಳಿಲ್ಲ, ಸಾಮಾನ್ಯ ಜನರಿಗೆ ಕಣ್ಣಿಲ್ಲ, ಜ್ಞಾನ ಇಲ್ಲ. ತಿಳ್ಕೊಂಡ್ರಲ್ಲೇ, ಎಲ್ಲ ತಿಳ್ಕೊಂಡ್ರೆ ನಿಮ್ಮ ದರಿದ್ರತನ. ಮಿಸ್ಟರ್ ವೀರೇಂದ್ರ ಹೆಗಡೆ ಜೈಲ್ ಹೋಗುವಂಥ ಸಂದರ್ಭ ಬಂದದ, ಹರ್ಷೇಂದ್ರ ಜೈಲಿಗೆ ಹೋಗುವಂಥ ಸಂದರ್ಭ ಬರ್ತದೆ. ಆದರೆ ಕಿರಿಕೀರ್ತಿ ಜೈಲಿಗೆ ಹೋಗಂಗಿಲ್ಲ. ನೋ, ಕಿರಿಕೀರ್ತಿ ಜೈಲಿಗೆ ಹೋಗಂಗಿಲ್ಲ. ಯಾಕಂದ್ರೆ ಇವನನ್ನು ಕರ್ನಾಟಕದ 8 ಕೋಟಿ ಜನ ಎಲ್ಲರೂ ಕೂಡ 8 ಕೋಟಿ ಅಲ್ಲ, 7,99,999 ಜನ ಇವನೊಬ್ಬನ ಬೆಟ್ಟು. ಇವನನ್ನು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಗಜ್ಮಾ ಮಾಡೋದು. 7,99,999,999 ಜನ ಏನಪ್ಪ ಅಂದ್ರೆ ಕಿರಿಕಿರಿತಿಯನ್ನು ಗಜ್ಮಾ ಮಾಡೋದದ. ಜೊತೆಗೆ ಗಿಳಿಯಾರನನ್ನು ಕೂಡ ಗಜ್ಮಾ ಮಾಡೋದದ. ಇವರ ಬಾರಿಸಿ ಕುಂಡಿಯನ್ನು ಹರಿದು 12 ಮಾಡಿ ಒಗೆದು ಬಿಡೋಣ. ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ.